ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಏನಪ್ಪ ಒಂದು ವಿಶೇಷ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಸ್ಯಾರಿಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ನ ಮ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ಹತ್ರ ಇರೋ ಪ್ಲೈನ್ ಸ್ಯಾರಿಗಳು ಯಾವುವು ಅಂತ ತೋರಿಸ್ತೀನಿ, ಬನ್ನಿ. ಈಗ ನಾನು ಹಾಕೊಂಡಿರೋದು ಸಹ ಪ್ಲೈನ್ ಸ್ಯಾರಿನೇ. ಇದಕ್ಕೆ ನಾನು ಈಗ ವೆಲ್ವೆಟ್ ಬುಟ್ಟ ಟೈಪು ಬ್ಲೌಸ್ ಪೀಸ್ ಬರುತ್ತೆ ನೋಡಿ, ಆ ಥರದೊಂದು ಬ್ಲ್ಯಾಕ್ ಹೊಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಲರ್ಗೆ ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಯಾವ ಥರನಾರ ಹೊಲಿಸ್ಕೋಬೋದು. ಬ್ಲ್ಯಾಕ್ ಒಂದಿದ್ದರೆ ಎಲ್ಲ ಪ್ಲೈನ್ ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬೋದು, ಬ್ಲ್ಯಾಕು ಮತ್ತು ಗೋಲ್ಡು. ನಂತರ ನೋಡಿ, ಈಗ ನಾನು ಇನ್ನೊಂದು ಪ್ಲೈನ್ ಸ್ಯಾರಿ ಓಪನ್ ಮಾಡ್ತೀನಿ. ಇದು ಮೆರೂನ್ ಅಂದರೆ ಸ್ವಲ್ಪ ಲೈಟ್ ಮೆರೂನ್ ಬರುತ್ತಿದ್ದು, ಇದಕ್ಕೆ ಗೋಲ್ಡನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಅಂದರೆ ಇದು ರೆಡಿ ಬ್ಲೌಸು. ಈ ರೆಡಿ ಬ್ಲೌಸ್ಗೆ ನಾನೇನೆ ಈ ಸ್ಲೀವ್ಸ್ಗೆ ಲೇಸ್ ಬರುತ್ತೆ. ಈ ಅಂಗಡಿ ಬುಕ್ಗಳಲ್ಲಿ ಕಟ್ ಪೀಸ್ ಸೆಂಟ್ರ್ಗಳಲ್ಲಿ ಸಿಗುತ್ತೆ ನೋಡಿ, ಲೇಸ್ಗಳು ತಂದು ನಾನೇ ಹಾಕೊಂಡಿದ್ದೀನಿ. ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಹಿಂಗೆ ಹೊಲ್ಕೊಂಡಿದ್ದೀನಿ. ಹಂಗೆ ಇದಕ್ಕೆ ಬೆಲ್ಟ್ ಸಹ ಇದಕ್ಕೆ ನಾನೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಪಲ್ ಲೇಸ್ ತಗೊಂಬಂದ್ಬಿಟ್ಟು ಬೆಲ್ಟ್ ಅದಕ್ಕೆ ಹೊಲ್ದಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇದು ಫಂಕ್ಷನ್ಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಲರ್ಗೆ ಗೋಲ್ಡನ್ ಕಲರ್ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಪಕ್ಕ ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ರೆಡಿ ಬ್ಲೌಸ್ಗಳ್ನು ತಗೋಬೋದು, ಅಂದರೆ ಬಾಡಿ ಫಿಟ್ಟಿಂಗ್ ನೀಟಾಗಿ ಮಾಡಿಸ್ಬೇಕಷ್ಟೇ. ಒಬ್ಬೊಬ್ರು ಬಾಡಿ ನೀಟಾಗಿ ಕೂರುತ್ತೆ, ಒಬ್ರಿಗೆ ಕೂರಲ್ಲ. ನೋಡಿಕೊಂಡು ಮೀಶೋದಲ್ಲರಾಯಿತು, ಫ್ಲಿಪ್ಕಾರ್ಟರಾಯಿತು, ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ಚೆನ್ನಾಗಿರ್ತವೆ ಒಂದೊಂದು ರೆಡಿ ಬ್ಲೌಸ್ಗಳು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರಲಿಲ್ಲ, ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಅಂಗಡಿಲಿ ಪರ್ಚೇಸ್ ಮಾಡಿದ್ದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ವರ್ಕ್ ಇದೆ. ವರ್ಕ್ ಯಾವುದು ಸಹ ಬ್ಲ್ಯಾಕ್ ಆಗಿ ಯೂಸ್ ಮಾಡಿಬಿಟ್ಟು ನೀಟಾಗಿ ಒಂದು ಕವರ್ ಒಳಗೆ ಹಾಕಿಟ್ರೆ ಅದಕ್ಕೆ ಹಾಕಿರೋ ಮಣಿ ಆಯಿತು, ಸ್ಟೋನ್ ಆಯಿತು, ಯಾವುದು ಬ್ಲ್ಯಾಕ್ ಆಗಲ್ಲ. ತುಂಬ ವರ್ಷಗಳು ಚೆನ್ನಾಗಿ ಇಟ್ಕೋಬೋದು. ಇದು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಬ್ಲೌಸ್ ಏನಪ್ಪ, ತುಂಬ ಚೆನ್ನಾಗಿದೆ. ನಂತರ ನೋಡಿ ಈ ಕಲರು, ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಗ್ರೇ ಕಲರ್ ಬರುತ್ತೆ. ಇದಕ್ಕೆ ಬ್ಲ್ಯಾಕ್ ಅರ ಹಾಕೋಬೋದು, ವೈಟ್ ಕಲರ್ ಅರ ಹಾಕೋಬೋದು. ನಾನಿಲ್ಲಿ ಬ್ಲ್ಯಾಕೇ ಹಾಕೊತೀನಿ. ಜಾಸ್ತಿ ಬ್ಲ್ಯಾಕ್ ಪ್ಲೈನ್ ಸ್ಯಾರಿಗಳಿಗೆಲ್ಲ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಮತ್ತು ಈ ಪಿಕ್ಚರಲ್ಲಿತ್ತು ನೋಡಿ, ಅದೊಂದು ಬ್ಲೌಸ್ ಇದೆ. ನಂತರ ಇದು ತುಂಬ ಚೆನ್ನಾಗಿದೆ. ಲೇಸು ಹಾಕಿಸ್ತಿದ್ದೀನಿ ಇಲ್ಲಿ ಮುಂದಕ್ಕೆ. ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಬೋಟ್ ನೆಕ್. ಇದು ತುಂಬ ಚೆನ್ನಾಗಿ ಹೊಲಿದಿದ್ದಾರೆ, ಚೆನ್ನಾಗೂ ಕಾಣುತ್ತೆ ಈ ಸ್ಯಾರಿಗೆ. ಬ್ಲೌಸ್ಗಳು ಹೊಲಿದು ನೀಟಾಗಿ ಕೂರೋದ್ರ ಮೇಲೆ ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಎಂಥದೇ ಕಾಸ್ಟ್ಲಿ ಸ್ಯಾರಿ ಆದರೂ ಬ್ಲೌಸ್ ನೀಟಾಗಿ ಕುತ್ಕೊಂತು ಅಂದರೆ ಮಾತ್ರ ಸ್ಯಾರಿಗಳು ಚೆನ್ನಾಗಿ ಕಾಣೋದು. ಅದರಲ್ಲೂ ಪ್ಲೈನ್ ಸ್ಯಾರಿಗಳಿಗೆ ಬ್ಲೌಸ್ ಮ್ಯಾಚ್ ಮಾಡೋದ್ರೇ ಚೆಂದ. ಯಾವ್ಯಾವುದೋ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ ಈ ಗ್ರೇ ಕಲರ್ ಪ್ಲೈನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಬ್ಲ್ಯಾಕಿಗೆ ಕಾಲೇಜ್ ಹುಡುಗಿರು ಹಾಕೋಬೋದು, ಎಲ್ಲರೂ ಹಾಕೋಬೋದು ಪ್ಲೈನ್ ಸ್ಯಾರಿ. ಈಗ ಟ್ರೆಂಡ್ ಪ್ಲೈನ್ ಸ್ಯಾರಿಗಳು ಹಾಕೋಣದು. ನೋಡಿ ಇದು ಗ್ರೇ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಒಂದು 5 ಮೀಟ್ರ್ ತಗೊಂಡ್ರೆ ಸಾಕು. ನಾನಿಲ್ಲಿ ತುಂಬ ಜಾಸ್ತಿ ಒಂದು 6 ಮೀಟ್ರ್ ತೊಗೊಂಡಿದ್ದೆ, ಅಂದರೆ ಇದೇ ಥರ ಬ್ಲೌಸ್ ಹೊಲ್ಸೋಣ ಅಂತ. ಬಟ್ ಅದು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಬ್ಲ್ಯಾಕ್ ಹಾಕೊಂಡ್ರೆ ಚೆಂದ. ನಂತರ ನೋಡಿ ಈ ಥರ ಪ್ಲೈನ್ ಸ್ಯಾರಿಗಳು ಏನೋ ಒಂಥರ ಲುಕ್ಕು ಚೆನ್ನಾಗಿ ಕೊಡ್ತವೆ, ಹಾಕೊಂಡ್ರೆ ಗೊತ್ತಾಗೋದು. ಫೋಟೋಗೆಲ್ಲ ಬ್ಲ್ಯಾಕ್ ಸ್ಯಾರಿಗಳು ಮತ್ತು ಪ್ಲೈನ್ ಸ್ಯಾರಿಗಳು ತುಂಬ ಚೆನ್ನಾಗಿ ಕಾಣ್ತವೆ. ನಂತರ ನೋಡಿ ಇದೊಂದು ಬ್ಲೌಸು. ಇದೇನಿಲ್ಲ ಅಂದರೆ ಒಂದು 10 ವರ್ಷದ ಬ್ಲೌಸು. ಎಷ್ಟು ಚೆನ್ನಾಗಿ ಹೊಲ್ದಿದ್ರು ಅಂದರೆ ತುಂಬ ಚೆನ್ನಾಗಿ ಹೊಲ್ದಿದ್ರು. ಈಗಲೂ ಹಂಗೆ ಇಟ್ಕೊಂಡಿದ್ದೀನಿ ನೋಡಿ. ಬರೀ 50 ರೂಪಾಯಿ ಪೀಸ್ ಅಷ್ಟೇ ಇದು ಬ್ಲೌಸ್ ಪೀಸು. ಹೊಲ್ಸಕ್ಕೆ ಮಾತ್ರ ತುಂಬ ತಗೊಂಡಿದ್ರು, ಅಷ್ಟೇ ಚೆನ್ನಾಗಿ ಬಾಳಿಕೆ ಬಂತು, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಸ್ಯಾರಿಗೂ. ನೋಡಿಕೊಂಡು ನೀವು ಸಹ ಬ್ಲೌಸ್ ಪೀಸ್ಗಳು ತಗೊಳ್ಳಿ. ನಂತರ ಇದು ಬ್ಲೂ ಕಲರು. ಸ್ವಲ್ಪ ಬ್ಲೂ ಅಂದರೆ ತುಂಬ ಇಷ್ಟ. ಇದು ಬ್ಲೂ ಸ್ವಲ್ಪ ಮಧ್ಯದಲ್ಲಿ ವೈಟ್ ಇದೆ, ಅದು ತುಂಬ ಪ್ಲೈನ್ ಅಷ್ಟೇ. ಈಗ ಇದು ಹೊಸ ಥರ ಟ್ರೆಂಡ್ ಸ್ಯಾರಿಗಳು. ಇದಕ್ಕೂ ಅಷ್ಟೇ ನಾನು ವೈಟ್ ಅಂದರೆ ಅಲ್ಲಲ್ಲೇ ವೈಟ್ ಇರೋದ್ರಿಂದ ವೈಟ್ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ ಇದಕ್ಕೆ. ಈ ಥರ ಸೀರೆಗಳಂತೂ ತುಂಬ ಚೆನ್ನಾಗಿ ಕಾಣ್ತವೆ, ಸಿಂಪಲಾಗಿ ಕಾಣ್ತವೆ. ದಪ್ಪಗಿದ್ರೂ ಸಣ್ಣ ಕಾಣ್ತೀವಿ ಸ್ವಲ್ಪ. ನೋಡಿ ಈ ವೈಟ್ ಬ್ಲೌಸು, ಇದು ಮೀಶೋದಲ್ಲಿ ತರಿಸಿದ ಬ್ಲೌಸು. ತುಂಬ ಚೆನ್ನಾಗಿದೆ ಬ್ಲೌಸು, ಅಂದರೆ ಆಲ್ಟ್ರೇಷನ್ ಮಾಡಿಸ್ಬೇಕಷ್ಟೇ. ಬ್ಲೂ ಕಲರ್ ಸ್ಯಾರಿಗೆ ಆಲ್ಮೋಸ್ಟ್ ವೈಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣೋದು. ಎಂಥ ಬ್ಲೂ ಕಲರ್ ಸ್ಯಾರಿ ಆದರೂ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೊಂದು ಅಂದರೆ ಇದು ಪ್ಲೈನ್ ಇಲ್ಲ ಬ್ಲೌಸು, ಅಲ್ಲಲ್ಲೆಲ್ಲ ಸ್ವಲ್ಪ ಸಿಂಪಲ್ ವರ್ಕ್ ಥರ ಕೊಟ್ಟಿದ್ದಾನೆ. ಅಂದರೆ ಪೀಸೆ ಆ ಥರ ವರ್ಕ್ ಥರ ಇದೆ, ಅಂದರೆ ತೆಳುಗೆ ಈ ಲೇಸ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಬ್ಲೌಸು. ಇದಕ್ಕೆ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ನಾನು. ನಂತರ ನೋಡಿ ಇದು ರೆಡ್ ಕಲರ್ ಸ್ಯಾರಿ.
ಅಂದರೆ ತುಂಬ ತೆಳು ಇದೆ, ಉಟ್ಕೊಳಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಇದಕ್ಕೂ ಅಷ್ಟೇ ವೈಟ್ ಹಾಕೊಂಡ್ರೆ ಚೆನ್ನಾಗಿರೋದು. ಸ್ವಲ್ಪ ಲೇಸ್ ಥರ ಬರುತ್ತಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಪ್ಲೈನ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ವಲ್ಪ ತೆಳು ಇದೆ ಅಷ್ಟೇ, ಬಟ್ ಆದರೂ ಚೆನ್ನಾಗಿ ಕಾಣುತ್ತೆ. ಅದೇ ಥರ ಪೆಟಿಕೋಟು, ರೆಡ್ ಕಲರ್ ಪೆಟಿಕೋಟು ಹಾಕೋಬೇಕು. ಇದಕ್ಕೆ ಬ್ಲ್ಯಾಕ್ ಕಲರು ಮ್ಯಾಚ್ ಆಗುತ್ತೆ, ರೆಡ್ ಕಲರು ಮ್ಯಾಚ್ ಆಗುತ್ತೆ, ಮತ್ತು ವೈಟ್ ಕಲರೂ ಮ್ಯಾಚ್ ಆಗುತ್ತೆ ಈ ಥರ ಸ್ಯಾರಿಗಳಿಗೆ. ನಿಮ್ಗೆ ಇದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಯಾವ ಕಲರ್ ಸೀರೆ ಇಷ್ಟ ಆಯಿತು ಅಂತ ಒಂದು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೀರೆ ಬೇಕು ಇಷ್ಟ ಆಯಿತು ಅನ್ನೋದಾದರೆ ಒಂದು ಕಾಮೆಂಟ್ ಮಾಡಿ, ನಾನು ಅದರ ಲಿಂಕ್ ಬೇಕಾದ್ರೆ ನಾನು ಹಾಕ್ತೀನಿ ನನ್ನ ಚಾನಲಲ್ಲಿ. ಹಾಗೆ ನಂತರ ಯಾರ್ಯಾರಿಗೆ ಪ್ಲೈನ್ ಸ್ಯಾರಿ ಇಷ್ಟ ಆಗುತ್ತೆ ನೀವು ಸಹ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದ ಮರಿಬೇಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂತರ ಇದು ಸ್ವಲ್ಪ ಲೈಟ್ ಅಂದರೆ ಇದು ಬೇರೆ ಥರ ಮೆರೂನು, ಆವಾಗಲೇ ತಂದಿದ್ದು ಒಂದು ಸ್ವಲ್ಪ ರೆಡ್ಡಿಶ್ ಥರ ಬರುತ್ತಿದ್ದು, ಅದು ಸ್ವಲ್ಪ ಡಾರ್ಕ್ ಮೆರೂನ್ ಥರ ಬರುತ್ತೆ. ಇದು ಲೈಟ್ ಮೆರೂನ್ ಅಂತ ನೋಡಿ. ಈ ಮೆರೂನ್ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತವೆ. ಈ ಥರ ಪೀಸಸ್ ಎಲ್ಲ ಕಟ್ ಪೀಸ್ ಸೆಂಟ್ರಲ್ಲೂ ಸಿಗುತ್ತೆ. ಸ್ವಲ್ಪ ಕಟ್ ಪೀಸ್ ಸೆಂಟ್ರಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಮೌಂಟು. ಈ ಫ್ಲಿಪ್ಕಾರ್ಟು ಮೀಶೋದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಂದರೆ ಕ್ವಾಲಿಟಿ ನೋಡ್ಕೊಂಡು ತಗೋಬೇಕು. ಅಲ್ಲೂ ಕ್ವಾಲಿಟಿ ಇಂಥ ಕ್ವಾಲಿಟಿ ಕೊಡಲ್ಲ. ಕಟ್ ಪೀಸ್ ಸೆಂಟ್ರುಗಳಲ್ಲಾದರೆ ಒಂದು 5-10 ರೂಪಾಯಿ ಜಾಸ್ತಿ ಆದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈ ಬ್ಲ್ಯಾಕ್ ಬ್ಲೌಸ್ನೇ ಮ್ಯಾಚ್ ಮಾಡ್ಕೊತಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಹಾಕೊಂಡಿರೋ ಬ್ಲೌಸು ಮ್ಯಾಚ್ ಆಗುತ್ತೆ, ಈ ಬ್ಲೌಸು ಮ್ಯಾಚ್ ಆಗುತ್ತೆ. ನಂತರ ಗೋಲ್ಡ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಲರ್ಗೆ ನೋಡಿ ಹಿಂಗೆ ಹಿಡ್ಕೊಂತಿದ್ದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಒಂದು ಗೋಲ್ಡ್ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ ನೋಡಿ. ಈ ಕಲರ್ಗೆ ಈ ಬ್ಲೌಸು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ತುಂಬ ರಿಚ್ಚಾಗಿ ಕಾಣುತ್ತೆ, ತುಂಬ ಚೆನ್ನಾಗಂತೂ ಕಾಣುತ್ತಂತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಈ ಥರ ಗೋಲ್ಡ್ ಕಲರ್ ಬ್ಲೌಸ್ಗಳು ಹೊಂದಿದ್ರೆ ಆಯಿತು, ಎಲ್ಲವಕ್ಕೂ ಮ್ಯಾಚ್ ಮಾಡ್ಕೋಬೋದು. ಈಗ ನಿಮಗೆ ಗೊತ್ತು ನೋಡಿ ಬ್ಲೌಸ್ ಹೊಲಿಯೋಕ್ಕೆ ಎಷ್ಟು ಕಾಸ್ಟ್ಲಿ ಅಂತ. ಒಂದೊಂದು ಈ ಥರ ಬ್ಲೌಸ್ ಇಟ್ಕೊಂಡ್ರಾಯ್ತು, ಪಟ್ ಅಂತ ಯಾವ್ದಾದ್ರು ಫಂಕ್ಷನ್ಗೆ ಸ್ಯಾರಿ ಹಾಕ್ಕೊಂಡು ಹೋದರೆ ರಿಚ್ಚಾಗೂ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತವೆ. ಈ ಕಲರ್ ಎಲ್ಲರಿಗೂ ಇಷ್ಟಪಡ್ತಾರೆ. ಈ ಮೆರೂನು, ಗೋಲ್ಡು, ಬ್ಲೂ ಮತ್ತು ವೈಟು, ರೆಡ್ ಕಲರು ಇವೆಲ್ಲ ಒಬ್ಬೊಬ್ರಿಗೆ ಹೆಣ್ಮಕ್ಳುಗಳಿಗೆ ತುಂಬ ಇಷ್ಟವಾದ ಕಲರು. ಅದರಲ್ಲಿ ನನಗೂ ಸಹ. ಈ ಬ್ಲೌಸು ಅಷ್ಟೇ ತುಂಬ ಹಳೇದು, ಆದರೂ ಚೆನ್ನಾಗಿ ಬಾಳಿಕೆ ಬಂದಿದೆ. ನಿಮಗೂ ಯಾವ್ಯಾವುದು ಈ ಥರ ಈ ಬ್ಲೌಸಲ್ಲಿ ಇಷ್ಟ ಆಯಿತು ಪ್ಲೀಸ್ ಒಂದು ಕಾಮೆಂಟ್ ಮಾಡಿ. ಈ ಸೀರೆ ಒಳ್ಳೆ ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಪ್ಲೈನ್ ಸ್ಯಾರಿ ಇದು, ಓನ್ಲಿ ಇದು ಸ್ವಲ್ಪ 600 ಏನೋ ಅಷ್ಟೇ, ಆದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಈ ಸ್ಯಾರಿ ಫುಲ್ ಪ್ಲೈನ್ ಇದೆ. ಈ ಸ್ಯಾರಿಗಳು ಅಷ್ಟೇ ಉಡೋದ್ರ ಮೇಲೆ ಹೋಗುತ್ತೆ, ನೀಟಾಗಿ ಕೂರಿಸ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಗೋಲ್ಡ್ ಕಲರರ ಮ್ಯಾಚ್ ಮಾಡ್ಕೋಬೋದು, ಬ್ಲ್ಯಾಕ್ ಕಲರರ ಮ್ಯಾಚ್ ಮಾಡ್ಕೋಬೋದು, ಇಲ್ಲ ಪಿಂಕು, ರೆಡ್ಡು. ನಾನಲ್ಲಿ ಪಿಂಕ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಂದರೆ ಇದು ಟ್ರೆಡಿಷನಲ್ ಲುಕ್ಕೇ ಕೊಡೋದು ಈ ಥರ ಸ್ಯಾರಿಗಳು. ಈ ಪ್ಲೈನ್ ಸ್ಯಾರಿಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತಗೊಳ್ಳಿ ಈ ಥರ ಸ್ಯಾರಿಗಳು. ಮದುವೆಗಳಿಗೂ ಹಾಕೋಬೋದು, ಹಬ್ಬಗಳಿಗೂ ಹಾಕೋಬೋದು. ನಂತರ ನನಗೆ ತುಂಬ ಇಷ್ಟವಾದ ಸ್ಯಾರಿ ಇದು, ಯಾಕೆಂದರೆ ತುಂಬ ಲೈಟ್ ವೆಯ್ಟ್ ಇದೆ. ಈ ಥರ ಸೀರೆ ತಗೊಂಡು ನಾವು ಹಾಕೊಂಡು ಬೇಜಾರಾಯ್ತು ಅಂದ್ಬಿಟ್ರೆ ಬೇಕಾದ್ರೆ ಈ ತಗೊಂಡಿದ್ದೀನಿ ನೋಡಿ ಗ್ರೀನ್ ಕಲರ್, ಈ ಥರ ಸ್ಯಾರಿಲಿ ಗೌನ್ ಹೊಲ್ಸ್ಕೋಬೋದು, ಡ್ರೆಸ್ಸಸ್ ಹೊಲ್ಸ್ಕೋಬೋದು. ಸೀರೆ ಹಾಕೊಂಡು ಬೇಜಾರಾಯ್ತು ಅಂದರೆ ಡ್ರೆಸ್ ಹೊಲ್ಸ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸೀರೆ ಗ್ರೀನ್. ಇದಕ್ಕೆ ನಾನು ಗೋಲ್ಡ್ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಗ್ರೀನು ಇದೊಂಥರ ಜಾರ್ಜೆಟ್ ಥರನ ಏನೋ ಬರುತ್ತೆ, ತುಂಬ ಚೆನ್ನಾಗಿದೆ ಈ ಕಲರು. ಇವೆಲ್ಲ ನಾನು ಆಲ್ಮೋಸ್ಟ್ ಅದೇ ಕಟ್ ಪೀಸ್ ಸೆಂಟ್ರುಗಳಲ್ಲೇ ತಗೊಂಡಿರೋದು. ಎಲ್ಲೋ ಒಂದೊಂದು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೀನಿ. ನನಗೆ ಇಷ್ಟವಾದ ಕಲರಲ್ಲಿ ಇದು ಒಂದು ಸಹ. ಉಡೋಕ್ಕೆ ತುಂಬ ಲೈಟ್ ವೆಯ್ಟ್ ಇರ್ತವೆ ಇವು, ತುಂಬ ಭಾರ ಅನಿಸಲ್ಲ. ಸೀರೆ ಹಾಕೊಂಡು ಓಡ್ಬೋದು, ಬೇಕಾದ್ರೆ ರನ್ನಿಂಗ್ ರೇಸ್ ಮಾಡ್ಬೋದು, ಹಂಗಿರ್ತವೆ, ಅಷ್ಟು ಲೈಟ್ ವೆಯ್ಟ್ ಇರ್ತವೆ ಇವು. ಇದಕ್ಕೆ ನಾನು ವೈಟ್ ಕಲರೇ ಮ್ಯಾಚ್ ಮಾಡ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಲ್ಯಾಕು ಹಾಕೋಬೋದು, ಬ್ಲ್ಯಾಕಿಗಿಂತ ವೈಟು ತುಂಬ ಚೆನ್ನಾಗಿದೆ. ಇದು ವೈಟ್ ಮ್ಯಾಚ್ ಮಾಡ್ಕೊಂಡು ಅಂತೂ ಅಷ್ಟು ಚೆನ್ನಾಗಿ ಕಾಣುತ್ತಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ವೈಟ್ ಕಲರ್ ಮ್ಯಾಚ್ ಮಾಡ್ಕೊಂಬಿಟ್ರಂತೂ ಅಷ್ಟು ಚೆನ್ನಾಗಿ ಕಾಣುತ್ತಿದ್ದು. ಬೇಕಾದ್ರೆ ನೀವು ಇವಕ್ಕೆ ಲೇಸ್ ತಂದು ಹಾಕೊಂಡು ಗ್ರ್ಯಾಂಡ್ ಲುಕ್ ಕೊಡ್ತವೆ. ಲೇಸು ಸಿಗ್ತವೆ ಎಲ್ಲ ಕಟ್ ಪೀಸ್ ಸೆಂಟ್ರುಗಳಿಗೆ ಹೋದರೆ ಒಳ್ಳೊಳ್ಳೆ ಲೇಸ್ಗಳು ಸಿಗ್ತವೆ. ನಂತರ ನೋಡಿ ಈ ಕಲರ್ ಅಂತೂ ನನಗೆ ತುಂಬ ಇಷ್ಟ. ಈ ಕಲರಿಗೆ ನಾನು ಹಾಕೊಂಡಿರೋ ಬ್ಲೌಸೇ ಮ್ಯಾಚ್ ಆಗುತ್ತೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ.
ಪ್ಲೈನ್ ಸ್ಯಾರಿಗಳು ಬೇಡಪ್ಪ ಅಂತೀವಿ, ಆದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವೆ. ನನಗಂತೂ ತುಂಬ ಇಷ್ಟ ಪ್ಲೈನ್ ಸ್ಯಾರಿಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಕಲರು ಅಷ್ಟೇ. ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಸಾಫ್ಟಾಗಿರೋ ಮೆಟೀರಿಯಲ್ ಇದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ. ಯಾವ್ಯಾವ ಸೀರೆ ಇಷ್ಟ ಆಯಿತು ಅಂತ ಒಂದು ಕಾಮೆಂಟ್ ಮಾಡಿ ಪ್ಲೀಸ್. ಹೆಣ್ಣಿಗೆ ಸೀರೆ ಕೊಡೋಷ್ಟು ಅಂದ ಇನ್ಯಾವ ಉಡುಪು ಕೊಡೋಲ್ಲ. ಇನ್ಯಾವ ಡ್ರೆಸ್ ಹಾಕಿರೂ ಸಹ ಚೆನ್ನಾಗಿ ಕಾಣ್ತಾರೆ. ಬಟ್ ಆದರೆ ಸೀರೆ ಕೊಡೋಷ್ಟು ಲುಕ್ಕು ಯಾವ ಡ್ರೆಸ್ಸು ಕೊಡೋಲ್ಲ. ಹಂಗಾಗಿ ಅದರಲ್ಲೂ ನಮ್ಮ ಸಂಸ್ಕೃತಿ ಸೀರೆ ಉಡೋದು. ಯಾರ್ಯಾರು ಸೀರೆ ಇಷ್ಟಪಡ್ತಾರೋ ಅವ್ರಿಗೆಲ್ಲ ನನ್ನ ದೊಡ್ಡ ನಮಸ್ಕಾರ. ಇಷ್ಟೊತ್ತು ವಿಡಿಯೋ ನೋಡಿದ್ದು ಎಲ್ಲರಿಗೂ ಸಹ ವಂದಿಸುತ್ತೇನೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋಕ್ಕೆ ಬರ್ತೀನಿ. ಬಾಯ್ ಬಾಯ್. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.